ಇದರಲ್ಲಿ ಸುಮಾರು 300ರಿಂದ 400 ಜನ ತೃತೀಯಲಿಂಗಿಗಳು ಭಾಗವಹಿಸಿದ್ದಾರೆ. ಇದೊಂದು ಸಿನಿಮಾ ಅಲ್ಲ, ಇದೊಂದು ಸ್ಕ್ರೀನ್ ಪ್ಲೇ ಅಲ್ಲ, ಇದು ಒಂದು ಘಟನೆಗಳು, ಯಾರ್ಯಾರ ಜೀವನದಲ್ಲಿ ಏನೇನು ಘಟನೆಗಳು ನಡೆದಿದೆ ಅನ್ನೋದನ್ನು ಚಿತ್ರೀಕರಿಸಲಾಗಿದೆ. ಈಗಿನ ಮಕ್ಕಳಿಗೆ ಈ ಥರದ ಸಿನಿಮಾಗಳು ಬೇಕು. ಯಾಕೆ ನೋಡಬೇಕಂದ್ರೆ ಜೆಂಡರ್ ಬಗ್ಗೆ ಅರ್ಥ ಆಗಬೇಕು. ಈಗ ನಾವು ದಾರಿಯಲ್ಲಿ ಹೋಗ್ತಾ ಇರ್ತೀವಿ ರೀ, ಚಕ್ಕ ಅಂತ ಕೂಗ್ತಾರೆ, 9 ಅಂತ ಕೂಗ್ತಾರೆ, ಇಜಿಡ ಅಂತ ಕೂಗ್ತಾರೆ, ಮಾಮ ಅಂತಾರೆ, ಕೋಜ ಅಂತಾರೆ. ಇದೆಲ್ಲ ಮಕ್ಕಳಿಗೆ ಇದೆಲ್ಲ ಅರ್ಥ ಆಗಬೇಕಲ್ಲ. ಇದೆಲ್ಲ ಅರ್ಥ ಆದಾಗ ನಾವು ಅವರಂತೆ, ಅವರು ನಮ್ಮಂತೆ ಅಂತ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಈ ಸಿನಿಮಾವನ್ನು ನೋಡಬೇಕು. ನಮಗೆ ಒಂದು ಅವಕಾಶ ಇದೆಯಲ್ಲ, ಭೂಮಿ ಮೇಲೆ ಬದುಕೋ ಅವಕಾಶ ಎಲ್ಲಿದೆ? 84 ಕೋಟಿ ಜೀವರಾಶಿಗಳಿಗೆ ಬದುಕುವ ಅವಕಾಶ ಇದೆ. ಅಂದರೆ ನಮಗೆ ಅವಕಾಶ ಇಲ್ವಾ? ಹಾಗಾದರೆ ನಾವು ಬದುಕಬಾರ್ದು? ಹಾಗಾದರೆ ನಮಗೆ ಬದುಕೋ ಹಕ್ಕೇ ಇಲ್ವಾ? ಅಥವಾ ಬದುಕೋ ಹಕ್ಕು ನಮಗೆ ಯಾರು ಕೊಡಲೇ ಇಲ್ವಾ? ನಾವು ಬದುಕಬೇಕು. ನಮ್ಮ ಬದುಕು, ನಮ್ಮ ಜೀವನದ ಬದುಕು ಎಲ್ಲ ಮಕ್ಕಳಿಗೂ ಅರ್ಥ ಆಗಬೇಕನ್ನೋದೇ ನನ್ನ ಉದ್ದೇಶ. ಹಾಗಾಗಿ ಸರ್ಕಾರಕ್ಕೆ ನಾವು ಒಂದು ಸುತ್ತೋಲೆಯನ್ನು ಕೊಡಬೇಕು ಅಂತ ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ. ಆ ಸರ್ಕಾರದ ಸುತ್ತೋಲೆಯನ್ನು ಹೊರಡಿಸಿದರೆ ಎಲ್ಲ ಶಾಲಾ ಕಾಲೇಜುಗಳು ನೋಡ್ತಾರೆ. ಮಕ್ಕಳಿಗೆ ಬರೀ ಜೆಂಡರ್ ಬಗ್ಗೆ ಪಾಠ ಇದ್ದರೆ ಸಾಲದು, ಈ ಥರದ ನೋವುಗಳ ಅನುಭವ ಆ ಮಕ್ಕಳಿಗೆ ಆಗಬೇಕು. ಈ ನೋವಿನ ಬದುಕು ಹೇಗಿರುತ್ತೆ, ಅವ್ರ ಜೀವನ ಹೇಗಿರುತ್ತೆ ಅನ್ನೋದು ಅರ್ಥ ಆಗುತ್ತೆ. ಅದಕ್ಕೋಸ್ಕರವಾಗಲಿ ದಯವಿಟ್ಟು ಎಲ್ಲರೂ ಥಿಯೇಟರಿಗೆ ಬಂದು ಈ ಶಿವಲೀಲಾ ಸಿನಿಮಾವನ್ನು ನೋಡಿ ನಮ್ಮ ತೃತೀಯಲಿಂಗಿ ಸಮುದಾಯಕ್ಕೆ ಬೆಂಬಲ ಕೊಡಿ, ಪ್ರೋತ್ಸಾಹ ಕೊಡಿ. ನಮಗೆ ಅವಕಾಶಗಳು, ಅನುಕಂಪಗಳು ಬೇಡ, ಅಯ್ಯೋ ಪಾಪ ಅನ್ನೋದು ಬೇಡ, ಅನುಕಂಪ ಬೇಡ. ನಮಗೆ ಅವಕಾಶಗಳನ್ನು ಕಲ್ಪಿಸ್ಕೊಡ್ರಿ. ಅವಕಾಶಗಳನ್ನು ನಾವು ಇಷ್ಟೂ ಜನ ತೃತೀಯಲಿಂಗಿಗಳಿದ್ದೀವಿ, ಎಲ್ಲರೂ ಹೆಣ್ಣಿನ ಮನಸ್ಸುಳ್ಳವರು, ಗಂಡಿನ ಶಕ್ತಿ ಇರೋತಕ್ಕಂಥವ್ರು. ನಾವೆಲ್ಲರೂ ಹೆಣ್ಣಿನ ಮನಸ್ಸಿರುವವರು, ಗಂಡಿನ ಶಕ್ತಿ ಇರತಕ್ಕಂಥವ್ರು. ಯಾವುದೇ ಕೆಲಸ ಕೊಟ್ಟರು ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ, ಅದು ಸಮಯ ಪ್ರಜ್ಞವಂತರಾಗಿ ಸಿನಿಮಾವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಈ ಸಿನಿಮಾವನ್ನು ಖಂಡಿತವಾಗಿ ಎಲ್ಲರೂ ನೋಡಬೇಕನ್ನೋದೇ ನಮ್ಮೆಲ್ಲರ ಉದ್ದೇಶ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇಬ್ಬನಿ ಸ್ಟುಡಿಯೋ. ಮಂಗಳಮುಖಿ ಸಮುದಾಯದ ಕುರಿತು ಒಂದು ಚಲನಚಿತ್ರ ಅಂದರೆ ಶಿವಲೀಲಾ ಮೂವಿ ಜನವರಿ 1ನೇ ತಾರೀಕು ರಿಲೀಸ್ ಆಗಿದೆ. ಬಟ್ ಈಗ ದೊಡ್ಡ ದೊಡ್ಡ ಸ್ಟಾರ್ಗಳ ಚಲನಚಿತ್ರ ರಿಲೀಸ್ ಆಗೋದಕ್ಕೆ ಈ ಶಿವಲೀಲಾ ಮೂವಿಗೆ ಥಿಯೇಟರ್ ಸಿಗ್ತಾ ಇಲ್ಲ. ಆದ್ದರಿಂದ ಈ ಮಂಗಳಮುಖಿಯರೆಲ್ಲ ಸೇರಿ ಫ್ರೀಡಮ್ ಪಾರ್ಕಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಅದನ್ನ ಅವ್ರು ಏನು ಹೇಳ್ತಾರೆ, ಅದ್ರ ಬಗ್ಗೆ ಏನು ಮಾತಾಡ್ತಾರೆ ಅಂತ ಕೇಳೋಣ ಬನ್ನಿ. ಯಾಕೆ ನೋಡಬೇಕು ಅಂದರೆ ಸರ್, ಅದು ಬಂದು ಹೀರೋ ವೇಷ ಹಾಕ್ಕೊಂಡು ಆ ಥರ ಮಂಗಳಮುಖಿ ಥರ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಟ್ ನಾವು ಆ ಥರ ಮಾಡಿಲ್ಲ. ನಾವು ರಿಯಲ್ ಮಂಗಳಮುಖಿಯರು, ಫೇಕ್ ಅಲ್ಲ. ಫಸ್ಟ್ ಆಫ್ ಆಲು ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು ಏನಂದರೆ, ನಮ್ಮ ಜೀವನ ಚರಿತ್ರೆ ಹೇಗೆ ಆಗ್ತಾರೆ ಅಂತ ತೋರಿಸಿದ್ದಾರೆ. ಬಟ್ ಇಲ್ಲಿ ಹೇಗೆ ಹೆಂಗೆ ನಾವು ಬದುಕ್ತಾ ಇದ್ದೀವಿ, ಯಾವ ಥರ ಬದುಕ್ತಾ ಇದ್ದೀವಿ ಅಂತ ನಾವು ತೋರಿಸಿರೋದು ಸರ್. ನಮ್ಮ ಕಷ್ಟ ಏನು, ನೋವೇನು, ಸಂಕಟ ಏನು, ಒಂದು ದಿವಸದ ಊಟಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ, ಎಷ್ಟು ಪರದಾಡ್ತೀವಿ, ಎಷ್ಟು ಅಂಗಡಿ ಕಲೆಕ್ಷನ್ ಕೇಳ್ತೀವಿ ಅಂತ ತೋರಿಸಿದ್ದಾರೆ ಸರ್. ದಯವಿಟ್ಟು ಅದನ್ನು ನೀವು ನೋಡಿದ್ರೇ ಗೊತ್ತಾಗುತ್ತೆ, ಹೇಳಿದ್ರೆ ಗೊತ್ತಾಗಲ್ಲ. ಯಾವತ್ತೂ ನೋಡಿದ್ರೆ ಮಾತ್ರನೇ ಗೊತ್ತಾಗುತ್ತೆ. ಒಂದು ಸಲ ನೋಡಿ. ನಮಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಡೈರೆಕ್ಟ್ರು ಸರ್, ಅಶೋಕ್ ಜೈರಾಮ್ ಅಂತ. ನಮ್ಮ ಫಿಲಮ್ಮು ಟೇಕಿಸಲ್ಲಿ ಬರೋಕ್ಕೆ ಬಿಡ್ತಾನೇ ಇಲ್ಲ ಸರ್. ನಾವು ಎಷ್ಟು ತುಂಬ ಕಷ್ಟಪಟ್ಟಿದ್ದೀವಿ ಸರ್. ಯಾರೋ ಏನಂತಾರೆ, ಈ ಬ್ಲಾಗರ್ಸು ಅಲ್ಲಿ ತಪ್ಪು ಮಾಡಿದ್ರು, ಮಂಗಳಮುಖಿಯರು ಇಲ್ಲಿ ತಪ್ಪು ಮಾಡಿದ್ರು ಅಂತ ಎಷ್ಟು ವಿಡಿಯೋ ವೈರಲ್ ಮಾಡ್ತಾರೆ. ನಾವು ಎಷ್ಟು ಒಳ್ಳೆ ಮೂವಿ ಮಾಡಿದ್ದೀವಿ ಸರ್. ಹಗಲು ರಾತ್ರಿ ಎಷ್ಟು ಕಷ್ಟಪಟ್ಟಿದ್ದೀವಿ, ಎಷ್ಟು ನೋವು ಮಾಡಿ ನಮಗೆ ಗೊತ್ತು. ಆದರೆ ನಮಗೆ ಥಿಯೇಟ್ರ್ ಕೊಡ್ತಿಲ್ಲ, ನಮ್ಮನ್ನ ಮುಂದೆ ಬರೋಕ್ಕೆ ಬಿಡ್ತಾನೇ ಇಲ್ಲ ಸರ್. ನಮಗೆ ಥಿಯೇಟ್ರ್ ಕೊಡಿ ದಯವಿಟ್ಟು, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನಮಗೆ ಥಿಯೇಟ್ರ್ ಕೊಡಿ ಅಷ್ಟೇ ಕೇಳಿ ಸರ್. ಮತ್ತೆ ಈ ಮೂವಿಲಿ ಏನು ಯಾವ ಅಂಶ ನೋಡಿ, ಮಂಗಳಮುಖಿಯರ ಬಗ್ಗೆ ಏನು ನಾವು ನೋಡ್ಬೋದು, ಏನು ನೋಡಿ ಕಲ್ತ್ಕೋಬೋದು ಸರ್? ಇದರಲ್ಲಿ ಸಮಾಜ ನಮ್ಮನ್ನು ಹೇಗೆ ತಗೊತಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸರ್. ಮತ್ತು ನಮ್ಮ ಕಷ್ಟಗಳೇನು, ನಮ್ಮ ನೋವುಗಳೇನು, ಒಂದೊಂದು ರೂಪಾಯಿಗೂ ಬೆಲೆ, ಗೌರವ ಏನಿದೆ ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ನೋಡಿ ಸರ್, ಈಗ ಎಷ್ಟೋ ಮನೇಲಿ ನಾವು ಹಿಂಗೆ ಆದ ತಕ್ಷಣ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ. ನಾವು ಎಲ್ಲಿ ಬದುಕಬೇಕು, ಹೆಂಗೆ ಬದುಕಬೇಕು, ಈ ಸಮಾಜ ನಮ್ಮನ್ನು ಯಾವ ರೀತಿ ಎಲ್ಲಿ ತಳ್ಳುತ್ತೆ, ನಾವು ಹೆಂಗೆಲ್ಲ ಕಷ್ಟಪಡ್ತೀವಿ ಅನ್ನೋದನ್ನ ತೋರಿಸಿದ್ದಾರೆ ಇದರಲ್ಲಿ. ಮತ್ತು ಇನ್ನೊಂದು ಏನು ಗೊತ್ತಾ ಸರ್, ನಾವು ಯಾರೂ ಆ್ಯಕ್ಟರ್ ಅಲ್ಲ, ನಾವು ಯಾರೂ ಸೆಲೆಬ್ರಿಟಿಗಳಲ್ಲ, ನಾವು ಯಾರೂ ಕಲಾವಿದರಲ್ಲ. 350ರಿಂದ 400 ಜನ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸರ್. ಇವರೆಲ್ಲರೂ ಪ್ರತಿಯೊಬ್ಬರು ಕೂಡ ಮಾಡಿದ್ದಾರೆ. ಯಾರಿಗೂ ಆ್ಯಕ್ಟ್ ಗೊತ್ತಿಲ್ಲ, ಎಲ್ಲರಿಗೂ 6 ತಿಂಗಳು 1 ವರ್ಷ ಟ್ರೈನ್ ಅಪ್ ಮಾಡಿ ಎಲ್ಲರಿಗೂ ಆ್ಯಕ್ಟ್ ಮಾಡಿಸಿದ್ದಾರೆ ಸರ್. ಇದರಲ್ಲಿ ಇರೋರೆಲ್ಲ ನಿಜವಾದ ಮಂಗಳಮುಖಿಯರು. ಎಲ್ಲ ಒಂದು ಜಿಲ್ಲೆಯಲ್ಲಿ ಕಮ್ಮಿ ಅಂತಂದ್ರೂ ಒಂದು 50-100 ಜನ ಇದ್ದಾರೆ ಸರ್. ಇದರಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ 50ರಿಂದ 100 ಜನ ಮಂಗಳಮುಖಿಯರುಗಳಿದ್ದಾರೆ. ನಮ್ಮ ಕಷ್ಟ, ನಮ್ಮ ನೋವು, ನಮ್ಮ ನಲಿವು ಪ್ರತಿಯೊಂದು ಇದರಲ್ಲಿದೆ. ನೀವು ನೋಡಿ, ಮೊದಲು ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವೇನು ಮಾಡಿದ್ದೀವಿ ಅನ್ನೋದನ್ನ. ಈಗ ದೊಡ್ಡ ಫಿಲಮ್ ಸ್ಟಾರ್ಗಳ ಮೂವಿ ಅಂದ ತಕ್ಷಣವೇ ಅವ್ರದ್ದು ಅಂದ್ಕೊಂಡು ಅದನ್ನು ದೊಡ್ಡ ಬ್ಲಾಕ್ ಬಸ್ಟರ್ ಮಾಡಿಬಿಡ್ತೀರಲ್ವಾ? ಅವ್ರು ಆಲ್ರೆಡಿ ಬೆಳೆದಿದ್ದಾರೆ.
ಅವ್ರು ಮೊದಲೇ ಬೆಳೆದಿದ್ದಾರೆ. ಕೊಂಚ ನಾವು ಬೆಳೆಯೋಕ್ಕೆ ನಮಗೆ ಅವಕಾಶಗಳು ಮಾಡಿಕೊಡಿ, ನಾವು ಮುಂದೆ ಬರೋಕ್ಕೆ ನಮಗೂ ದಾರಿ ಕೊಡಿ. ಅವ್ರು ಮಾತ್ರ ಬೆಳಿಬೇಕಾ? ಅವ್ರು ಮಾತ್ರ ಮುಂದೆ ಬರಬೇಕಾ? ನಾವು ಬರಬಾರ್ದಾ? ನಾವು ಬರೀ ಭಿಕ್ಷೆ ಕೈ ಹೊಡಿಬೇಕು, ಅದೇ ನಮ್ಮ ಜೀವನನ? ನಾವು ಬೇರೆ ರೀತಿ ಬೆಳಿಬಾರ್ದಾ? ಯಾರೋ ಅಲ್ಲಿ ಎಲ್ಲೋ ಒಬ್ಬರು ರೋಡಲ್ಲಿ ನಿಂತ್ಕೊಬಿಟ್ರೆ ನಿಮ್ಮವ್ರು ಹಿಂಗೆ ನಿಂತ್ಕೊಂಡಿದ್ದಾರೆ, ಸೆಕ್ಸ್ ವರ್ಕ್ ಮಾಡ್ತಿದ್ದಾರೆ, ದೌರ್ಜನ್ಯ ಮಾಡ್ತಿದ್ದಾರೆ, ಲಂಗ ಎತ್ತಿದ್ರು, ಮನೆ ನುಗ್ಗಿದ್ರು, ದುಡ್ಡು ಕೊಟ್ಟಿಲ್ಲ ಅಂತ ಈ ಥರ ದೌರ್ಜನ್ಯ ಮಾಡಿದ್ರು, ನಮ್ಮ ಮೇಲೆ ಎಷ್ಟು ಅಪರಾಧ ಹೋಲಿಸ್ತೀರಾ? ನಮ್ಮ ಸಮುದಾಯದ ಮೇಲೆ ಎಷ್ಟು ಅಪರಾಧಗಳು ಹೋಲಿಸ್ತೀರಾ? ಇದಕ್ಕೆಲ್ಲ ಕಾರಣ ಯಾರು? ಈ ಸಮಾಜ. ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರೋರು ಯಾರು? ನೀವು ಸರಿಯಾದ ದಾರಿಗಳು ನಮಗೆ ಕೊಟ್ಟಿದ್ರೆ ನಾವು ಸರಿಯಾದ ನಮ್ಮ ಜೀವನಗಳನ್ನ ನಾವು ರೂಪಿಸ್ಕೊತಾ ಇದ್ದೀವಿ. ದಯವಿಟ್ಟು ಇದಕ್ಕೆಲ್ಲ ಯಾರೂ ಅವಕಾಶಗಳು ಮಾಡಿಕೊಡ್ಬೇಡಿ. ದಯವಿಟ್ಟು ನಮಗೆ ಥಿಯೇಟ್ರ್ಗಳನ್ನ ಕೊಡಿ, ನಮ್ಮ ಮೂವಿಗಳನ್ನ ನೋಡಿ ನಮ್ಮನ್ನು ಮುಂದೆ ಬರೋಕ್ಕೆ ಅವಕಾಶಗಳು ಮಾಡಿಕೊಡಿ. ಅಷ್ಟೇ ಕರ್ನಾಟಕ ಜನತೆನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಸರ್. ನನ್ನ ಹೆಸರು ಸಂಸ್ಕೃತಿ ಲಕ್ಷ್ಮಣ್ ಅಂತ. ನಾನು ಶಿವಲೀಲಾ ಮೂವಿ ನಾಯಕ ನಟಿ. ತುಂಬ ಬೇಜಾರಿನ ವಿಷಯ ಇವತ್ತು. ಯಾಕಂದರೆ ನಮ್ಮ ಫಿಲಮ್ಗೆ ಥಿಯೇಟರ್ ಸಿಗ್ತಿಲ್ಲ ಅಂತ ತುಂಬ ಕಡೆ ಓಡಾಡಿದ್ದೀವಿ. ಎಲ್ಲ ಕಡೆಯಿಂದನೂ ಒಳ್ಳೊಳ್ಳೆ ರೆಸ್ಪಾನ್ಸ್ ಬಂತು. ಲಾಸ್ಟಲ್ಲಿ ಯಾಕೆ ಹಿಂಗೆ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಸೊ ನಾವೆಲ್ಲರೂ ಕೇಳೋದು ಒಂದೇ, ನಮ್ಮ ಸಿನಿಮಾಗೆ ಥಿಯೇಟರ್ಸ್ ಬೇಕು. ಥಿಯೇಟರ್ಸ್ ಸಿಕ್ಕಿದ್ರೇ ನಾವೇನು ಕಷ್ಟಪಟ್ಟಿದ್ದೀವಿ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಈ ಹೋರಾಟ ಮಾಡ್ತಿದ್ದೀವಿ. ಎಲ್ಲರೂ ನಮ್ಮ ಸಮುದಾಯಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂತೀವಿ. ಈ ಸಿನಿಮಾದಲ್ಲಿ ಅಂತ ಏನು ತೋರಿಸಿದ್ದೀರಾ? ಬೇರೆ ಸಿನಿಮಾ ಕಂಪೇರ್ ಮಾಡಿದ್ರು ಈ ಸಿನಿಮಾನ ಪ್ರತ್ಯೇಕವಾಗಿ ಯಾಕೆ ನೋಡಬೇಕು ಅಂತ? ಸರ್, ಏನಂದರೆ ಮಂಗಳಮುಖಿರನ್ನ ಏನೇನೋ ಅನ್ಕೊತಾರೆ. ಯಾರೋ ಒಬ್ಬರು ತಪ್ಪು ಮಾಡೋರು ಆಗಿರಲಿ, ಏನೇ ಒಂದು ಇದು ಮಾಡಲಿ, ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ. ಪ್ರತಿಯೊಬ್ಬರೂ ಕೆಟ್ಟವರು, ಮಂಗಳಮುಖಿರೇ ಕೆಟ್ಟವರು ಅನ್ನೋ ಥರ ಇದೆ. ಸೊ ಇದರಲ್ಲಿ ಏನಕ್ಕೆ ನಾವು ತಪ್ಪು ಮಾಡ್ತೀವಿ, ಏನಾಗಿದೆ ನಮ್ಮ ಜೀವನಗಳು, ಆ ಥರ ಒಂದು ಘಟನೆ ರೂಪದಲ್ಲಿ ಎಲ್ಲದನ್ನು ತೋರಿಸಿದ್ದಾರೆ ಸರ್. ಇನ್ನೊಂದು, ಮನೇಲಿ ಚಿಕ್ಕ ವಯಸ್ಸಲ್ಲೇ ನಾವು ಈ ಥರ ಹಿಂಗೆ ಆಗಿಬಿಟ್ವಿ ಅಂತ ಆಗಿದ ತಕ್ಷಣವೇ ಒಂದೊಂದು ಮನೇಲಿ ಅಕ್ಸೆಪ್ಟ್ ಮಾಡಲ್ಲ. ಅವ್ರನ್ನ ಹೇಗೆ ಈಚೆ ಇಡ್ತಾರೆ, ಏನಕ್ಕೆ, ಯಾವ ಕಾರಣದಿಂದ, ಯಾವ ರೀತಿಯಲ್ಲಿ ಕಳಿಸ್ತಾರೆ ಅನ್ನೋದೊಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಎಲ್ಲ ಚೆನ್ನಾಗಿದೆ ಇದರಲ್ಲಿ. ಇದಕ್ಕಿಂತ ಮುಂಚೆ ಸ್ವಲ್ಪ ಮಂಗಳಮುಖಿಯವ್ರ ಬಗ್ಗೆ ಒಂದು ಮೂವಿಗಳು ಬಂದಿದ್ದಾವೆ. ಅಂದರೆ ಅದೊಂದು ಪಾತ್ರದ ಮಾಡಿದ್ದಾರೆ. ಇದರಲ್ಲಿ ಯಾವ ಥರ ಅಂದರೆ ನಿಜವಾಗ್ಲೂ ಮಂಗಳಮುಖಿಯರೇ ಆ್ಯಕ್ಟ್ ಮಾಡಿದ್ದಾರೆ? ಹೌದು, ಖಂಡಿತ. ಇದರಲ್ಲಿ ಎಲ್ಲರೂ ನೈಜ ಮಂಗಳಮುಖಿಯರೇ ಆ್ಯಕ್ಟ್ ಮಾಡಿರೋದು. ಹಾಗೆ ನಾವು ಯಾರು ಆ್ಯಕ್ಟ್ರೆಸ್ ಅಲ್ಲ, ಯಾರಿಗೂ ಆ್ಯಕ್ಟಿಂಗ್ ಬರೋರಲ್ಲ. ನಾವು ಯಾರು ಎಲ್ಲ ಕಲ್ತು ಮಾಡಿದ್ದೀವಿ. ಎಲ್ಲರೂ, ಪ್ರತಿಯೊಬ್ಬರು, ಮಂಜಮ್ಮ ಅಮ್ಮ ಅವ್ರನ್ನ ಬಿಟ್ಟರೆ ಇನ್ನೆಲ್ಲರೂ ನಾವು ಕಲ್ತು ಮಾಡಿರೋರೇ. ಹಾಗೆ ಎಲ್ಲರೂ ಒರಿಜಿನಲ್ ಮಂಗಳಮುಖಿಯರೇ ಇದರಲ್ಲಿದ್ದೀವಿ. ಈ ಮೂಲಕ ವೀಕ್ಷಕರು ಏನು ಇಷ್ಟಪಡ್ತಾರೆ? ಎಲ್ರಿಗೂ ಕೇಳೋದೊಂದೇನೆ, ನಮಗೂ ಸಮಾನತೆಯಾಗಿ ಬಾಳಕ್ಕೆ ಅವಕಾಶ ಮಾಡಿಕೊಡಿ. ಎಲ್ಲರಿಗೂ ಒಂದೇ ರೀತಿಯಲ್ಲಿ ನೋಡಿ. ಎಲ್ಲ ಮಂಗಳಮುಖಿಯರು, ಯಾರೋ ಒಬ್ಬರು ಕೆಟ್ಟೋರು ಇರ್ಬೋದು, ಎಲ್ಲರಲ್ಲೂ ಕೆಟ್ಟೋರು ಇರ್ತಾರೆ. ಈಗ ಹೆಣ್ಮಕ್ಳಲ್ಲೂ ಕೆಟ್ಟೋರಿದ್ದಾರೆ, ಗಂಡು ಮಕ್ಕಳಲ್ಲೂ ಕೆಟ್ಟೋರಿದ್ದಾರೆ, ಹಾಗೆ ನಮ್ಮಲ್ಲೂ ಕೆಲವರು ಇರ್ತಾರೆ. ಬಟ್ ಎಲ್ಲರೂ ಒಂದೇ ರೀತಿ ಅಲ್ಲ. ಎಲ್ಲರನ್ನೂ ಒಂದೇ ತಕಡಿಯಲ್ಲಿ ತೂಗಬೇಡಿ. ಎಲ್ಲರಿಗೂ ಸಮಾನತೆಯ ಗೌರವವನ್ನು ಕೊಡಿ. ಎಲ್ಲರನ್ನೂ ಪ್ರೀತಿ ಮಾಡೋಣ ಅಂತ ನಾನು ಕೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಅಣ್ಣ ತಮ್ಮಂದಿ ಪ್ರೀತಿನೂ ಇಲ್ಲ. ನಾವು ಮನುಷ್ಯರ್ತಾನೆ, ನಾವು ಗರ್ಭದಲ್ಲೇ ತಾನೆ ಹುಟ್ಟಿರ್ತೀವಿ. ನಮ್ಮನ್ನ ಯಾಕೆ ಸ್ವಾಮಿ ಕೀಳಾಗಿ ನೋಡ್ತೀರಾ? ಒಂದು ನಾಯಿಗೆ ಒಂದು ಬಿಸ್ಕೆಟ್ ಹಾಕಿ ಮುದ್ದು ಮಾಡ್ತೀರಾ, ಅದನ್ನ ಕಾರಲ್ಲೇ ಕರ್ಕೊಂಡು ಹೋಗ್ತೀರಾ, AC ಕಾರಲ್ಲಿ. ಯಾಕೆ ಸ್ವಾಮಿ? ನಾವು ಮನುಷ್ಯರಲ್ವಾ? ನಾವು ನಿಮ್ಮನ್ನ ಏನ್ ಕೇಳ್ತಾ ಇರೋದು? ಕೆಲಸ ಕೊಡಿ ಅಂತ ಕೇಳ್ತಿರೋದು. ನಮಗೆ ಭಿಕ್ಷಾಟನೆ ಮಾಡಕ್ ಇಷ್ಟ ಇಲ್ಲ ಸ್ವಾಮಿ. ನೀವು ಒಬ್ರು ಮನೆಗೆ ಹೋಗಿ ಏನನ್ನ ಕೇಳ್ಬೇಕಂದ್ರೆ ಎಷ್ಟು ಮುಜುಗರ ಆಗುತ್ತೋ, ಅದೇ ತರ ಒಂದೊಂದು ಅಂಗಡಿ ಮುಂದೆ ಕೈ ಹೊಡಿವಾಗ ನಮಗೆ ತುಂಬಾನೇ ಅವಮಾನ ಆಗ್ತಿದೆ. ನನ್ನ ಜೊತೆಲಿ ಹುಟ್ಟಿರೋ ಅಣ್ಣ ನನ್ನ ಮಂಗಳಮುಖಿ ಆದ್ಮೇಲೆ ದೂರ ತಳ್ಳಿಬಿಟ್ಟ. ಕೈಯಲ್ಲಿ ನನ್ನ ಕೈ ಹಿಡಿದು ನಿಂತ್ಕೊಂಡಿಲ್ಲ. ಅಶೋಕ್ ಜೈರಾಮ್ ಅವ್ರನ್ನ ನನ್ನ ಜೊತೆಲಿ ಹುಟ್ಟಿಲ್ಲ, ನನ್ನ ರಕ್ತ ಸಂಬಂಧ ಇಲ್ಲ, ಯಾವ್ದೂ ಇಲ್ಲ. ಅವರು ನಮ್ಮ ಸಮುದಾಯ ಬೆಳಿಬೇಕು, ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗ್ಬೇಕು ಅಂತ 4 ವರ್ಷ ನಾವು ಈ ಮೂವಿ ಮಾಡಿದೀವಿ. ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು, ಮೇಕಪ್ ಮಾಡೋದ್ರಿಂದ ಹಿಡಿದು, ಅಡಿಗೆ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ನಾವೇ ಮಾಡ್ಕೊಂಡಿದೀವಿ. ಬೇರೆಯವ್ರನ್ನ ಕರೆದ್ರೆ ದುಡ್ಡು ಕೊಡ್ಬೇಕು, ಅಷ್ಟು ದುಡ್ಡು ನಮ್ಮ ಕೈಯಲ್ಲಿ ಇಲ್ಲ. ಅದಕ್ಕಾಗಿ ಪ್ರತಿಯೊಂದು ನಾವೇ ಮಾಡ್ಕೊಂಡ್ ಬಂದಿದ್ದೀವಿ. ಹಂಗಂದ್ರೆ ನಮಗ್ ನ್ಯಾಯ ಸಿಗ್ಬಾರ್ದಾ? ಇಷ್ಟೊತ್ತು ಎಲ್ರು ಮಾತಾಡಿದ್ರು, ದೊಡ್ಡ VIP-ಗಳಿಗೆ, ದೊಡ್ಡ ಸ್ಟಾರ್ಗಳಿಗೆ, ಅವ್ರಿಗೆ ಮಾತ್ರನೇ ಥಿಯೇಟರ್ಗಳ. ಎಲ್ಲೋ ತಮಿಳ್ನಾಡಲ್ಲಿ ಇರೋನ್ಗೆ ಇಲ್ಲಿ ಇನ್ನ 9ನೇ ತಾರೀಕಿಗೆ ಇಲ್ಲ 10ನೇ ತಾರೀಕಿಗೆ ಮೂವಿ ರಿಲೀಸ್ ಆಗುತ್ತೆ, ಬರೋ ತಿಂಗಳು. ಅಷ್ಟು ಬೇಗನೆ ಆ ಅಪ್ಪನಿಗೆ ಟಿಕೆಟ್ ಇಲ್ಲ, ಎಲ್ಲ ಬುಕ್ ಆಗ್ಬಿಟ್ಟಿದೆ. ನಾವು ಕರ್ನಾಟಕದಲ್ಲಿ ಹುಟ್ಟಿದೀವಿ ಸ್ವಾಮಿ, ನಾವೆಲ್ಲಿಗೆ ಹೋಗೋದು? ಏನೋ ಒಂದ್ ಸಾಧನೆ ಮಾಡೋಣ ಅಂತ ಬಂದಿದೀವಿ ತಾನೆ. ಈ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಆದಂತ ಗೌರವ ಇದೆ, ಗಂಡ್ ಮಕ್ಳಿಗೆ ಆದಂತ ಒಂದು ಬೆಲೆ ಇದೆ. ನಮ್ಮಂತ ಮಂಗಳಮುಖಿಯರಿಗೆ ಗೌರವ ಬೆಲೆ ಅನ್ನೋದು ಯಾರಿಗೂ ಇಲ್ವೇ ಇಲ್ಲ. ಯಾಕೆ ಸ್ವಾಮಿ ನಮ್ಗೆ ಗೌರವ ಕೊಡ್ತಾ ಇಲ್ಲ? ಯಾಕೆ ಸ್ವಾಮಿ ಬೆಲೆ ಕೊಡ್ತಾ ಇಲ್ಲ?
ನಾನು ದಯವಿಟ್ಟು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದೊಂದೇ, ದಯವಿಟ್ಟು ನಮ್ಗೆ ಥಿಯೇಟರ್ಗಳನ್ನ ಕೊಡಿ, ನಮಗೂ ಒಂದು ಅವಕಾಶ ಕೊಡಿ. ಯಾವ್ದೋ ಒಂದು ಹುಡುಗನ್ಗೆ ಸೀರೆ ಕಟ್ಬಿಟ್ಟು ಕ್ಯಾಮ್ರಾ ಮುಂದೆ ಕುಂಡಿಸ್ತಿರಲ್ಲ, ನಿಜವಾದ ಮಂಗಳಮುಖಿರಿದ್ದೀವಿ, ನಮಗೂ ಟ್ಯಾಲೆಂಟ್ ಇದೆ, ನಮ್ಮನ್ನ ಕ್ಯಾಮ್ರಾ ಮುಂದೆ ನಿಲ್ಸಿ ಸ್ವಾಮಿ, ನಾವ್ ಆಕ್ಟ್ ಮಾಡ್ತೀವಿ. ಯಾಕೆ ನಮ್ಗೆ ಅವಕಾಶ ಕೊಡ್ತಾ ಇಲ್ಲ? ಯಾಕೆ ಮುಂದೆ ಹಿಂದೆ ತಳ್ತೀರಾ? ಎಲ್ಲೋ ಮೂಲೆ ಗುಂಪು ಮಾಡ್ತಿದ್ದೀರಲ್ಲ, ನಾವು ಕೊನೆವರೆಗೂ ಮೂಲೆ ಗುಂಪಾಗಿನೇ ಸಾಯ್ಬೇಕಾ? ಮುಂದಕ್ಕೆ ಬರಬಾರ್ದ? ಒಂದು ಹೆಣ್ಮಗು ಒಂದು ಗಂಡ್ಮಕ್ಳು ಅವರೇ ಸಾಧನೆ ಮಾಡ್ಕೊಂಡು ಇನ್ನ ಮುಂದಕ್ಕೆ ಹೋಗ್ಬೇಕು. ನಮ್ಮ ಸಮುದಾಯ ಕೆಳಗಡೆನೆ ಹೋಗ್ತಾ ಇರ್ಬೇಕಾ? ಅಕ್ಕ ತಂಗಿರ್ ಜೊತೆಲಿ ಒಂದು ಅಂಗಡಿಗೆ ಹೋಗೋಣ ಅಂದ್ರೆ ಭಯ ಆಗುತ್ತೆ. ಹೆಂಗೋ ನಮ್ಮನ್ನ ಚುಡಾಯಿಸ್ತಾರಲ್ಲ, ಅವ್ರನ್ನು ಎಲ್ಲೂ ಚುಡಾಯಿಸ್ತಾರೆ ಅಂತ ನಮಗ್ ಭಯ ಆಗುತ್ತೆ. ಈ ಸಮಾಜ ನಮ್ಮನ್ನ ಅಲ್ಲಿವರೆಗೂ ತಗೊಂಡೋಗಿ ಬಿಸಾಕಿದೆ. ಹೊರಗಡೆ ಬರಕ್ಕೂ ಭಯ ಆಗುತ್ತೆ, ಒಂದು ಅಂಗಡಿ ಮುಂದೆ ಭಿಕ್ಷೆ ಬೇಡಕ್ಕೂ ಭಯ ಆಗ್ತಿದೆ. ಎಲ್ಲಿ ಹೋಗ್ತಿದೆ? ಇವಾಗ ಇಷ್ಟು ಹೋರಾಟ ಮಾಡಕ್ಕೆ ಈ ಜಾಗಕ್ಕೆ ಬಂದಿದೀವಲ್ಲ, ಎಲ್ಲಿ ಸ್ವಾಮಿ ಮೀಡಿಯಾದವರು? ಎಲ್ಲಿ ಹೋಗಿದ್ದೀರಾ? ಚಿಕ್ಕ ವಿಷಯನ ಅಷ್ಟು ದೊಡ್ಡದಾಗಿ ತೋರಿಸ್ತೀರಲ್ಲ. ಇವಾಗ ನಾವು ಹೊಟ್ಟೆ ಉರ್ಕೊಂಡು ಇಲ್ಲಿ ಬೀದಿಗೆ ಬಂದಿದೀವಲ್ಲ, ಯಾಕೆ ಸ್ವಾಮಿ ಬರ್ತಾ ಇಲ್ಲ? ಯಾರು ಬರ್ಬೇಕೆಲ್ರು? ಬರೋವರೆಗೂ ನಮ್ಮ ಹೋರಾಟನ ನಾವು ನಿಲ್ಸೋದೇ ಇಲ್ಲ. ನಾವ್ ಇಲ್ಲೇ ಇರ್ತೀವಿ ಸ್ವಾಮಿ, ನಮಗ್ ಥಿಯೇಟರ್ ಕೊಡ್ತೀವಿ ಅನ್ನೋವರೆಗೂ ನಾವು ಇಲ್ಲೇ ನಿಂತ್ಕೊಂಡಿರ್ತೀವಿ. ಇವಾಗ ಕಲೆಕ್ಷನ್ಗೆ ಹೋಗ್ತೀವಿ, ಕಲೆಕ್ಷನ್ ಮಾಡೋಕ್ಕಾಗಲ್ಲ, ದುಡ್ಕೊಂಡು ತಿನ್ನೋಕ್ಕಾಗಲ್ವ ಅಂತ ಕೇಳ್ತೀರಾ. ಹೋಲಿ ನೀವು ಅಲ್ಲಿ ಕೆಲಸ ಮಾಡೋಕ್ಕಾಗಲ್ವ ಅಂತ ಕೇಳ್ತೀರಾ. ಕೇಳೋ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೀವಲ್ವಾ. ಇವಾಗ ಕೇಳ್ತಿದ್ರೆ ನಾವು ಹೇಳ್ಕೊತಾ ಇದೀವಲ್ವಾ. ಈಗ ಹೋಗ್ಲಿ ಒಂದು ಕಷ್ಟ ಬಿದ್ದು ಮೂವಿ ಮಾಡಿದ್ವಿ ಅಲ್ವಾ. ಕಷ್ಟ ಬಿದ್ದು ಮೂವಿ ಮಾಡಿದ್ವಲ್ವಾ. ಈಗ ನಾನು ಅವಳು ಪಿಕ್ಚರ್ ಮೂವಿ ಬಂತು, ಈಗ ನೋಡಿದ್ರಿ ಅಲ್ವಾ. ಅದೇ ಥರ ಈಗ ಮೂವಿ ಮಾಡಿದ್ವಲ್ವಾ. ಥಿಯೇಟ್ರ್ ಕೊಡಿ ನಮಗೆ, ನಾವಿನ್ನೇನು ಕೇಳ್ಕೊತಿದ್ವಿ ಹೋಗ್ಲಿ. ನಾವೇನು ಬೇರೆ ಏನು ಕೇಳ್ಕೊತಿಲ್ವ, ಥಿಯೇಟ್ರ್ ಕೊಡಿ ಅಷ್ಟೇ. ಅದನ್ನಷ್ಟೇ ಕೇಳ್ಕೊತಿರೋದು, ಬೇರೆ ಏನು ಕೇಳ್ಕೊತಿಲ್ಲ. ಏನಕ್ಕೆ ನೋಡಬೇಕು ಅದಕ್ಕೆ? ಮತ್ತೆ ನಾನು ಅವಳು ಮೂವಿ ಬಂತಲ್ವಾ, ಅದನ್ನೇನಕ್ಕೆ ಮಾಡಿದ್ರಿ ಅಂತ ಕೇಳೋಕ್ಕಾಗತ್ತಾ? ಈಗ ನೋಡಿಲ್ವ ಎಲ್ಲರೂ, ಥಿಯೇಟ್ರ್ ಕೊಟ್ಟಿಲ್ವಾ, ಮಾಡಿದ್ರಿ ಅಲ್ವಾ. ನಾವು ಈ ಮೂವಿಗೆ ಹೋದರೆ ಏನು ಅರ್ಥ ಮಾಡ್ಕೋಬೋದು? ಏನು ಅರ್ಥ ಅದನ್ನ ನೋಡಿ ನೀವು ಹೇಳ್ಬೇಕು. ಅದನ್ನ ನಾವು ಹೇಳೋದ ಏನು ಅರ್ಥ? ನಮ್ಮ ಜೀವನ ಹೆಂಗೆ, ನಮ್ಮ ಮನೆಯಿಂದ ಹೆಂಗೆ ಆಚೆಗೆ ಆಗ್ತಾರೆ, ನಮ್ಮ ಜೀವನ ಬಗ್ಗೆ ನೋವು ಕಷ್ಟ ಏನಿದೆ, ಯಾವ ರೀತಿ ಮನೆ ಬಿಟ್ಟು ಅಪ್ಪ ಅಮ್ಮನ್ನ ಬಿಟ್ಟು ಅಣ್ಣ ತಮ್ಮದಿರನ್ನ ಬಿಟ್ಟು ನಂಟ್ರಿಷ್ಟರನ್ನ ಬಿಟ್ಟು ಎಲ್ಲಾರನ್ನೂ ಬಿಟ್ಟು ನಮಗೆ ಮನೆ ಕೂಡ ಕೊಡಲ್ಲ ಯಾರು. ಮನೆಗೆ ಒಂದಕ್ಕೆ ಡಬ್ಬಲ್ ಬಾಡಿಗೆ ಕೇಳ್ತಾರೆ. ಅಂಥದ್ರಲ್ಲಿ ನಾವು ಜೀವನ ಮಾಡ್ತಾ ಇರ್ತೀವಿ. ನಮ್ಮ ಜೀವನದ ಕಥೆನೇ ಈ ಶಿವಲೀಲಾ ಪಿಕ್ಚರ್ನಲ್ಲಿ ಬಂದಿದೆ. ಅದನ್ನು ನೀವೆಲ್ಲ ನೋಡಿ ಅರ್ಥ ಮಾಡಿಕೊಂಡು ಇಂಥವ್ರು ನಮ್ಮ ಅಕ್ಕಪಕ್ಕದಲ್ಲಿದ್ದರೆ ಏನೂ ತೊಂದರೆ ಇಲ್ಲ ಅಂತೇಳಿ ತಿಳ್ಕೊಬೇಕು. ನಾವು ಹಿಂಗೆ ಆಗೋದು, ನಾವು ಏನಕ್ಕೆ ಹಿಂಗೆ ಆದ್ವಿ ಅನ್ನೋದೆಲ್ಲ ಮೂವಿ ಇದೆ ಅಲ್ವಾ. ಅದನ್ನ ನೋಡಿ ಆಮೇಲೆ ನೀವು ಹೇಳ್ಬೇಕಲ್ವ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಪ್ಲೀಸ್, ದಯವಿಟ್ಟು ಕೇಳ್ಕೊಂತೀನಿ. ನೀವು ಕೇಳ್ತೀರಾ ನಮ್ಮ ಏನಕ್ಕೆ ವಿಷಯ ಬಿಡಕ್ಕೆ ಬರ್ತೀರಾ, ಏನಕ್ಕೆ ರೋಡ ನಿಂತ್ಕೋತೀರಿ ಅಂತ. ನಮ್ಮ ಜಿಮ್ದಲ್ಲಿ ಎಷ್ಟು ಕಷ್ಟ ಇದೆ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ನೀವು ಮೂವಿ ನೋಡೋ ಗೊತ್ತಾಗುತ್ತೆ ನಿಮಗೆ. ಅದು ಹೋರಾಟ 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 ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಶಿವಲೀಲಾ ಸಿನಿಮಾಕ್ಕೆ, ಶಿವಲೀಲಾ ಸಿನಿಮಾಕ್ಕೆ, ಶಿವಲೀಲಾ ಸಿನಿಮಾಕ್ಕೆ, ಮಂಗಳಮುಖಿ ಸಮುದಾಯಕ್ಕೆ. ಮಂಗಳಮುಖಿಯವ್ರ ಜೊತೆ ನೀವು ಆ್ಯಕ್ಟ್ ಮಾಡಿದ್ದೀರಾ. ಸೊ ನಿಮ್ಗೆ ಅವ್ರ ಜೀವನಗಳು ನೀವು ಆ್ಯಕ್ಟ್ ಮಾಡೋ ಸತಿ ಅವ್ರ ಜೀವನವನ್ನು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ನಿಮ್ಗೆ ಅದನ್ನೆಲ್ಲ ನೋಡಿ ಏನು ಅನಿಸ್ತು ಸರ್? ಆ್ಯಕ್ಚುಲಿ ನಮ್ಮ ನ್ಯೂಸ್ ತಂಡಕ್ಕೆ ನಾನು ಇವತ್ತು ಹೃದಯಪೂರ್ವಕ ನಮ್ಮ ತಂಡದಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ನಾನು ಇದರಲ್ಲಿ ಭೀಮರಾವ್ ಅಲಿಯಾಜ್ ಭೀಮೋ ಅಂತ 2 ಕ್ಯಾರೆಕ್ಟರ್ ಮಾಡಿದ್ದೀನಿ. ಫಸ್ಟ್ ವಿಲನ್ ಆಗಿರ್ತೀನಿ, ನನ್ನ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ನೈಟೇ ನಾನು ಲೇಡೀಸಾಗಿ ಕನ್ವರ್ಟ್ ಆಗಿ ಒಂದು ಒಳ್ಳೆ ಟೀಮ್ ಇರುತ್ತಲ್ಲ. ಈಗ ಒಳ್ಳೆ ಸಮಾಜದಲ್ಲಿ ನನ್ನಂಥ ಒಂದು ಕೆಟ್ಟ ಹುಳ ಬಂದರೆ ಅದು ಹೈಲೈಟ್ ಆಗಿಬಿಡುತ್ತೆ. ಎಲ್ಲೆಲ್ಲೋ ತಲೆ ಬೋಳಿಸಿದ್ರು, ಏನೇನೋ ಆಯಿತು, ಅಂಥವ್ರೊಬ್ಬರಿಂದ ಇಡೀ ಮಂಗಳಮುಖಿ ಸಮಾಜ ಕೆಟ್ಟದಂತ ಹೇಳ್ತಾರೆ. ಸೊ ನನ್ನಂಥ ಅಂಥ ಒಂದು ಕ್ಯಾರೆಕ್ಟ್ರು ನಾನು ಬಂದುಬಿಟ್ಟು ಇನ್ವಾಲ್ವ್ ಆಗಿ ಒಂದು ಒಳ್ಳೆ ಸಮಾಜನ ಹಾಳು ಮಾಡೋ ಥರ ನಂದೊಂದು ಕ್ಯಾರೆಕ್ಟ್ರು ಹೈಲೈಟ್ ಮಾಡಿದ್ದಾರೆ ಡೈರೆಕ್ಟ್ರು. ಆ್ಯಕ್ಚುಲಿ ಇದನ್ನು ಯಾಕೆ ನನಗೆ ಕೊಟ್ರಂತ ಗೊತ್ತಿಲ್ಲ. ನಾನು ಕಾಲೇಜಲ್ಲಿ ಹೋಗ್ಬೇಕಾದ್ರೆ ಇಂಥ ಮಂಗಳಮುಖಿಯರಿಗೆಲ್ಲ ನಾನು ಹೊಡೆದಿದ್ದೀನಿ, ಬೈದಿದ್ದೀನಿ, ರೇಗಿಸಿದ್ದೀನಿ ಅವ್ರು ದುಡ್ಡು ಕೇಳಿದಾಗ. ಸೊ ಅದು ಕರ್ಮ ಪಾಪ ಅಂತಾರಲ್ಲ, ಅದನ್ನು ತೊಳ್ಕೊಬೇಕಂತೇಳಿ ಈ ಸಿನಿಮಾದಲ್ಲಿ ಡಬಲ್ ಪಾತ್ರ ಮಾಡಿಸಿದ್ದಾರೆ ಅನಿಸುತ್ತೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.